ಹಾಯ್ ವೆಲ್ಕಮ್ ಟು ಹೈಯರ್ ಮ್ಯಾಥ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್. ಸೊ ನೀವು ನೋಡ್ತಿದ್ದೀರಾ ಟಿ ಟಿ ಮ್ಯಾಥ್ಸ್ ಕ್ಲಾಸಸ್ಗಳನ್ನ. ಸೊ ಆಲ್ರೆಡಿ 25 ಕ್ವಶನ್ಸ್ಗಳನ್ನ ನಂಬರ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಚರ್ಚೆನ ಮಾಡಲಾಗಿದೆ. ಸೊ ಈ ಒಂದು ಕ್ಲಾಸಲ್ಲಿ ಫ್ರಮ್ 26 ಟು 30 ಅಂದರೆ 26ರಿಂದ 30 ಕ್ವಶನ್ಸ್ ಅಂದರೆ ಒಟ್ಟು 5 ಕ್ವಶನ್ಸ್ಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ತಮಗೆ ಗೊತ್ತಿರೋ ಹಾಗೆ ಇಲ್ಲಿ ನಾನು ಬೇಸಿಕ್ ಕ್ಲಾಸ್ಗಳನ್ನ ಕೊಡ್ತಿಲ್ಲ, ಬದಲಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು ಟಿ ಟಿಯಿಂದ, ಅದೇ ರೀತಿ ಬೇರೆ ಒಂದು ಸ್ಟೇಟ್ನ ಒಂದು ಟಿ ಟಿ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳಿವು. ಸೊ ಕ್ವಾಲಿಟಿ ಕಂಟೆಂಟ್ ಇರುತ್ತೆ. ಯಾರ್ಯಾರು ಟಿ ಟಿನ ಕ್ಲಿಯರ್ ಮಾಡಲೇಬೇಕು ಅಂತಕ್ಕಂಥವ್ರು ಪೇಪರ್ 1 ಮ್ಯಾಥ್ಸ್ ಆಗಿರ್ಬೋದು, ಅದೇ ರೀತಿ ಪೇಪರ್ 2 ಕೂಡ ಆಗಿರ್ಬೋದು, ಅವರು ಕ್ಲಾಸಸ್ಗಳನ್ನ ವಾಚ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅವರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ. ಅದೇ ರೀತಿ ಕ್ಲಾಸಸ್ಗಳು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಯಾಕಂದರೆ ನೀವು ಕೊಡ್ತಕ್ಕಂಥ ಮೋಟಿವೇಶನ್ ನಮಗೆ ಅದೇ ಇದೆ. ಓಕೆ, ನೋಡಿ ಆಲ್ರೆಡಿ ಇಲ್ಲಿ ನೀವು ಕ್ವಶನ್ ನೋಡ್ತಾ ಇದ್ದೀರಾ. ಈ ಒಂದು ಕ್ವಶನ್ಸ್, ಇದೇ ರೀತಿ ಒಂದು ಕ್ವಶನ್ಸ್ನ ಹಿಂದಿನ ಕ್ಲಾಸಲ್ಲಿ ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ. ಈ ಒಂದು ಕ್ವಶನ್ಸ್ನ ನೀವೇ ಆನ್ಸರ್ ಮಾಡಿ ಏನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸ್ಬೇಕು. ಯಾಕಂದರೆ ಈ ಹಿಂದೇನು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ, ಅದರಲ್ಲಿ ಈ ರೀತಿಯ ಒಂದು 2 ಕ್ವಶನ್ಸ್ಗಳನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಆ ಒಂದು ಬೇಸ್ ಮೇಲೆ ಇದನ್ನು ನೀವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, 1/5 ಪ್ಲಸ್ 999 ಆ್ಯಂಡ್ 494 ಡಿವೈಡೆಡ್ ಬೈ 495 ಇಂಟು 99 ಅಂತ ಇದೆ. ಸೊ ಇದನ್ನು ನೀವೇ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ ನೋಡಿ, ವಿದೌಟ್ ವೇಸ್ಟಿಂಗ್ ಟೈಮ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್. ಸೊ ಆಲ್ರೆಡಿ 25 ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ಇದು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕ್ವಶನ್ ನಂಬರ್ 26, 26ನೇದಾಗಿದೆ. ಇಲ್ಲಿ ತಮಗಾಗಿ ನಾನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ 2 ಲ್ಯಾಂಗ್ವೇಜ್ನಲ್ಲಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಓಕೆ, ಸೊ ಯಾರಿಗೆ ಯಾವ ಲ್ಯಾಂಗ್ವೇಜಲ್ಲಿ ಕನ್ವೀನಿಯೆಂಟ್ ಆಗುತ್ತೋ ಅನ್ನೋ ಕ್ವಶನ್ ಅದರಲ್ಲಿ ತಾವು ಅರ್ಥ ಮಾಡ್ಕೊಳ್ಬೋದು. ಸೊ ಜೊತೆಗೆ ನಾನು ಇಲ್ಲಿ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ನಾರ್ಮಲ್ ಮೆಥಡ್ ಆಗಿರ್ಬೋದು, ಅದೇ ರೀತಿ ಒಂದು ಈಸಿ ಶಾರ್ಟ್ ಟ್ರಿಕ್ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಒಂದು ಕ್ಲಾಸನ್ನು ಕೇಳಿ, ಅಂದಾಗ ಮಾತ್ರ ನಿಮಗೇನಾಗುತ್ತೆ ಕಂಪ್ಲೀಟ್ ಆದಂಥ ಒಂದು ಕ್ವಶನ್ ಪ್ಯಾಟರ್ನ್ ಯಾವ ರೀತಿ ಬರ್ಬೋದು, ಸೊ ಯಾವ ರೀತಿ ಬಂದಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕಾಗತ್ತೆ, ಶಾರ್ಟ್ ಟ್ರಿಕ್ಕನ್ನು ಎಲ್ಲೆಲ್ಲಿ ನಾವು ಯಾವ ರೀತಿ ಬಳಸ್ಬೋದು ಅಂತಕ್ಕಂಥ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆ, ಯಾಕಂದರೆ ಸೊ ಮ್ಯಾಥ್ಸ್ 30 ಕ್ವಶನ್ಸ್ ಮತ್ತು ಸೈನ್ಸ್ 30 ಕ್ವಶನ್ಸ್. ಸೊ ಈ ಸೈನ್ಸ್ನ ಒಂದು 30 ಕ್ವಶನ್ ಅಟೆಂಡ್ ಮಾಡಬೇಕಾದ್ರೆ ಈ ಮ್ಯಾಥ್ಸ್ನಿಂದ 30 ಕ್ವಶನ್ಸ್ಗಳನ್ನ ನೀವು ಶಾರ್ಟ್ ಟೈಮಲ್ಲಿ ಆನ್ಸರ್ ಮಾಡಿದಾಗ ಮಾತ್ರ ಮುಂದಿನ 30 ಕ್ವಶನ್ಸ್ಗಳನ್ನ ಆನ್ಸರ್ ಮಾಡೋದಕ್ಕೆ ನಿಮಗೆ ಟೈಮ್ ಸಿಗುವಂಥದ್ದು. ಅಂದಾಗ ಮಾತ್ರ ನಿಮಗೆ ಟಿ ಟಿ ಕ್ಲಿಯರ್ ಆಗುತ್ತೆ. ಅದು ನಿಮಗೆ ಪಕ್ಕಾ ನೆನಪಿರಬೇಕು. ನೋಡಿ, ಒಟ್ಟು ಮ್ಯಾಥ್ಸ್ ಸೈನ್ಸಲ್ಲಿ 60 ಕ್ವಶನ್ಸ್ಗಳಲ್ಲಿ ಮಿನಿಮಮ್ ನಿಮಗೆ 45ಕ್ಕಿಂತ ಹೆಚ್ಚು ಮಾರ್ಕ್ಸ್ ಬರಬೇಕಿಲ್ಲ. ಅಂದಾಗ ಮಾತ್ರ ನಿಮ್ಮ ಟಿ ಟಿ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ನೆನಪಲ್ಲಿಟ್ಟುಕೊಳ್ಳಿ. ಸೊ ಓಕೆ, ಎಸ್, ಮತ್ತೆ ಏನಾದರೂ ನಿಮಗೆ ಟಿ ಟಿ ಬಗ್ಗೆ ಗೈಡೆನ್ಸ್ ಬೇಕಾದರೆ ಸಾಧ್ಯ ಇದ್ರೆ ತಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ನಂಬರ್ ಹಾಕಿರ್ತೀನಿ, ಅದಕ್ಕೆ ಕೂಡ ಕಾಲ್ ಮಾಡಿ ಏನೇ ಕ್ಲಾರಿಟಿ ಬೇಕಾದರೂ ಕೂಡ ತಿಳಿಸ್ಬೋದು. ಸೊ ಒಂದು ವೇಳೆ ತಾವೇನಾದರೂ ಅಪ್ಲಿಕೇಶನ್ನ ಹಾಕಬೇಕಂತ ಅಂದ್ಕೊಂಡ್ರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರನ್ನು ಕೊಟ್ಟಿರ್ತೀನಿ. ಓಕೆ, ಎಸ್, ನೋಡಿ, ಒಂದು ಭಾಗಾಕಾರದ ಮೊತ್ತದಲ್ಲಿ ಭಾಜಕ ಡಿ ಭಾಗಲಬ್ಧ ಕ್ಯೂನ 10 ಪಟ್ಟು ಮತ್ತು ಶೇಷ ಆರ್ನ 5 ಪಟ್ಟು. ಹಾಗಾದರೆ ಆರ್ = 46 ಆಗಿದ್ದರೆ ಲಾಭಾಂಶ ಅಂದರೆ ಭಾಜ್ಯ ಸಂಖ್ಯೆನ ಕೇಳಲಾಗಿದೆ ಸ್ನೇಹಿತರೆ. ಸೊ ಇಂಗ್ಲೀಷ್ನಲ್ಲಿ ಕೂಡ ತಾವು ಕ್ವಶನ್ ಹೇಳ್ಬೋದು. ಮ್ಯಾಥ್ಸಲ್ಲಿ ನೋಡಿ ಕನ್ನಡಕ್ಕಿಂತ ಇಂಗ್ಲೀಷ್ನಲ್ಲೇ ತಾವು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಆನ್ಸರ್ ರಾಂಗ್ ಆಗೋದಿಲ್ಲ. ಕೆಲವೊಂದು ಸರಿ ಕನ್ನಡದಲ್ಲಿ ಕ್ವಶನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ರಾಂಗ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಆದಷ್ಟು ನಾನು ಸಜೆಸ್ಟ್ ಮಾಡೋದು ಇಂಗ್ಲೀಷ್ನಲ್ಲೇ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ, ಇನ್ ಎ ಡಿವಿಷನ್ ದ ಡಿವೈಸರ್ ಡಿ ಈಸ್ 10 times ದ ಕ್ವೋಷಂಟ್ ಆ್ಯಂಡ್ 5 times ದ ರಿಮೈಂಡರ್. ಸೊ ಇಫ್ ಆರ್ = 46 ದ ಡಿವಿಡೆಂಡ್ ವಿಲ್ ಬಿ ಅಂತ ಕೇಳಲಾಗಿದೆ ಸ್ನೇಹಿತರೆ. ಓಕೆ, ಮೊದಲಿಗೆ ಏನು ಗಿವನ್ ಕೊಟ್ಟಿರ್ತಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ ಪ್ರಕಾರ ಬರಿತಾ ಹೋದರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗುವಂಥದ್ದು. ನೋಡಿ, ಏನಿದೆ ಭಾಜಕ ಡಿ ಅಂದರೆ ಡಿವೈಸರ್ ಡಿ ಏನಿದೆ, ಕ್ವೋಷಂಟ್ ಎಷ್ಟಿದೆಯೋ ಅದರ 10 ಪಟ್ಟು ಅಂದರೆ ಭಾಗಲಬ್ಧದ 10 ಪಟ್ಟಿದೆ. ಅದೇ ರೀತಿ ಅದೇ ಡಿವೈಸರ್ ನಮಗೆ ಏನಾಗಿದೆ ಅಂದರೆ ಶೇಷ್ನ 5 ಪಟ್ಟು ಅಂದರೆ 5 times ರಿಮೈಂಡರ್ ಅಂತ ತೆಗೆದುಕೊಳ್ತೀವಿ. ಸೊ ಆರ್ = ಆಲ್ರೆಡಿ 46 ಅಂದರೆ ರಿಮೈಂಡರ್ನ ಕೊಟ್ಟಿದ್ದಾರೆ, ಅದನ್ನು ಏನು ಮಾಡ್ತೀವಿ, ವ್ಯಾಲ್ಯೂನ ಪುಟ್ ಮಾಡಬೇಕಿಲ್ಲಿ. ಸೊ ಡಿ = ಎಷ್ಟಾಗುತ್ತೆ ನಿಮಗೆ 5 × 46 = ಎಷ್ಟಾಯಿತು, 5 6 30, 3 ಕೆರೆ ಆಯಿತು, 5 4 20 + 3 ಅಂದರೆ 230. ಸೊ ಡಿವೈಸರ್ ಎಷ್ಟಾಯ್ತು ನಮಗೆ ಸ್ನೇಹಿತರೆ, ಇಲ್ಲಿ 230. ಸೊ ಈ ಒಂದು ಡಿವೈಸರ್ನ ಈ ಫಸ್ಟ್ ಒಂದು ಏನು ನಮಗೆ ಈಕ್ವೇಷನ್ ಸಿಕ್ಕಿದೆ ಅದರಲ್ಲಿ ಹಾಕಿದಾಗ ಕ್ಯೂನ ಆನ್ಸರ್ ಸಿಗುವಂಥದ್ದು. ನೋಡಿ,
ಡಿ ಈಕ್ವಲ್ ಟು ಏನಿದೆ ಇಲ್ಲಿ 10 ಕ್ಯೂ ಅಂತ ಇದೆ. ಸೊ 230 ಈಕ್ವಲ್ ಟು ನಮಗೇನಾಗುತ್ತೆ ಈಗ 10 ಟೈಮ್ಸ್ ಕ್ಯೂ ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ಹಾಗಾದರೆ 10 1 ಜಾ 10, 10 23 ಜಾ 230. ಇಟ್ ಮೀನ್ಸ್ ನಮಗೇನು ಸಿಗುತ್ತೆ ಇಲ್ಲಿ ಕ್ಯೂ ಈಕ್ವಲ್ ಟು 23 ಸಿಕ್ಕಾಯಿತು. ಸೊ ಕ್ಯೂ ಸಿಕ್ಕಾಯಿತು, ಅದೇ ರೀತಿ ಆರನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಡಿ ಕೂಡ ನಮಗೆ ಎಷ್ಟಾಯ್ತು ಇಲ್ಲಿ 230 ಆಯಿತು. ನೀವು ಡಿವಿಷನ್ ಅಲ್ಗೋರಿದಮ್ನ ಯೂಸ್ ಮಾಡ್ಕೊಂಡು ಏನು ಮಾಡಬೇಕು, ಆನ್ಸರ್ ಮಾಡಬೇಕಾಗುತ್ತೆ. ಸೊ ಡಿವಿಷನ್ ಅಲ್ಗೋರಿದಮ್ನ ಯಾವ ರೀತಿ ಬರ್ತೀವಿ, ಆಲ್ರೆಡಿ 10th ಕ್ಲಾಸಲ್ಲಿ ಓದಿರ್ತೀರಾ. ಸೊ ಅದೊಂದು ಹಳೆಯ ಸಿಲೆಬಸ್ಸಲ್ಲಿ ಇತ್ತು, ಬಟ್ ಇವಾಗಿನ ಸಿಲೆಬಸ್ಸಲ್ಲಿ ಅದು ಇಲ್ಲ. ಓಕೆ, ಸಿಲೆಬಸ್ನಿಂದ ತೆಗೆದುಹಾಕಲಾಗಿದೆ. ಇಲ್ಲಿ ಹೇಳ್ತೀನಿ ನೋಡಿ, ಎ ಈಕ್ವಲ್ ಟು ನಮಗೇನಿದೆ ಬಿ ಕ್ಯೂ ಪ್ಲಸ್ ಆರ್. ಸೊ ಎ ಅಂದ್ರೆ ಡಿವಿಡೆಂಡ್ ಅಂದರೆ ಭಾಜ್ಯ ಸಂಖ್ಯೆ ಏನು ಮಾಡ್ತೀವಿ, ಬಿ ಅಂದರೆ ಡಿವೈಸರ್, ಕ್ಯೂ ಅಂದರೆ ಕ್ವಶಂಟ್, ಆರ್ ಅಂದರೆ ರಿಮೈಂಡರ್. ಸೊ ಡಿವೈಸರ್ ನಮಗೆ ಎಷ್ಟು ಬಂತು ಇಲ್ಲಿ 230 ಇಂಟು ಕ್ಯೂ ಅಂದರೆ ಎಷ್ಟಿದೆ 23 ಪ್ಲಸ್ ರಿಮೈಂಡರ್ ಎಷ್ಟಿದೆ 46. ಸೊ ಇದನ್ನು ನೀವು ಆನ್ಸರ್ ಮಾಡಿದಾಗ ನಿಮ್ಮ ಒಂದು ಆನ್ಸರ್ ಬರುತ್ತೆ. ನೋಡಿ ಇಲ್ಲಿ 230 ಇದೆ, 23 ಇದೆ. ಸೊ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ 23 ಇಂಟು 23 ಅಂದರೆ 23 ಸ್ಕ್ವೇರ್ ಎಷ್ಟಾಗುತ್ತೆ ನಿಮಗೆ ಸ್ನೇಹಿತರೆ ಇಲ್ಲಿ 529. ಸೊ ಮೇಲೆ ಒಂದು ಜೀರೋ ಇದೆ, ಆ ಜೀರೋನ ಹಾಕೊಳ್ಳಿ. ಅಂದರೆ ಇದು ಇಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಏನು ಸಿಗುತ್ತೆ 5290. ಅದರಲ್ಲಿ ಪ್ಲಸ್ 46 ಮಾಡಬೇಕು. ಸೊ ಎಷ್ಟಾಗುತ್ತೆ ನೋಡಿ, 0 ಪ್ಲಸ್ 6 ಆಯಿತು, 9 ಪ್ಲಸ್ 4 13, 2 ಪ್ಲಸ್ 1 3 5. ಸೊ ನಮ್ಮ ಆನ್ಸರ್ ಏನೈತೆ ಈಗ ಡಿವಿಡೆಂಡ್ ಅಂದರೆ ಭಾಗಲಬ್ಧ ಸಂಖ್ಯೆ ನಮಗೇನಾಯಿತು 5 ಭಾಜ್ಯ ಸಂಖ್ಯೆ, ಹೌದಾ, ಭಾಜ್ಯ ಸಂಖ್ಯೆ 5336. ನೋಡಿ ಆನ್ಸರ್ ಏನಾಯಿತು, ಸಿ ಇಸ್ ದ ಆಪ್ಷನ್. ಸೊ ನಿಮಗೆ ತಿಳಿಸೋದಕ್ಕೋಸ್ಕರ ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ನೀವು ಗಿವನನ್ನು ಕರೆಕ್ಟಾಗಿ ಬರ್ಕೊಂಡ್ರೆ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೋಡಿ ಒಂದು ನಿಮಿಷದಲ್ಲಿ ಕಡಿಮೆ ಅಂದರೂ 2 ಆನ್ಸರನ್ನಾದರೂ ಟಚ್ ಮಾಡೋದಕ್ಕೆ ನೀವು ಮಾಡೋದಕ್ಕೆ ಟ್ರೈ ಮಾಡಬೇಕು. ಅಂದಾಗ ಮಾತ್ರ ನೀವು ಸೈನ್ಸ್ ಕ್ವಶನ್ಸ್ಗಳನ್ನ ಟಚ್ ಮಾಡೋದಕ್ಕೆ ನಿಮಗೆ ಟೈಮ್ ಸಿಗುತ್ತದೆ ಸ್ನೇಹಿತರೆ. ಇಲ್ಲಾಂದರೆ ನೀವು ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ರೆ ನಿಮಗೆ ಟೈಮ್ ಸಿಗೋದಿಲ್ಲ. ನಿಮ್ಮ ಟಿ ಟಿ ಪಾಸ್ ಆಗೋದು ಕನಸಿನ ಮಾತಂತ ತಿಳ್ಕೊಂಬಿಡಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಯಾವುದು 26 ಆಯಿತು. ಮುಂದಿನದಾಗಿ ಕ್ವಶನ್ ನಂಬರ್ 27 ಇದು. ಓಕೆ, ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕ್ವಶನ್ ನಂಬರ್ 27 ನೋಡಿ, 1 + 1/2 + 1/4 + 1/7 + 1/14 + 28 ಈಸ್ ಈಕ್ವಲ್ ಟು ಅಂತ ಕೊಡಲಾಗಿದೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಇದೇ ರೀತಿ ಒಂದು ಪ್ಯಾಟರ್ನ್ ಇರತಕ್ಕಂಥ ಒಂದು ಕ್ವಶನ್ ಅಂದರೆ ಫ್ರಾಕ್ಷನ್ನ ಮೇಲೆ ಹಿಂದಿನ ವಿಡಿಯೋಗಳಲ್ಲಿ 2 ಕ್ವಶನ್ಸ್ನ ಆ ರೀತಿ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಆ ಒಂದು ಕ್ವಶನ್ಸ್ನ ಪ್ಯಾಟರ್ನ್ ಬೇರೆ ಇತ್ತು. ಇಲ್ಲಿ ಈ ಒಂದು ಕ್ವಶನ್ನ ಪ್ಯಾಟರ್ನ್ ಬೇರೆ ಇದೆ. ನೋಡಿ ಎಲ್ಲ ಕಡೆ ನ್ಯೂಮರೇಟರ್ 1 ಅಂತ ಕೊಡಲಾಗಿದೆ, ಕೆಳಗಡೆ ಏನಿದೆ ಡಿನಾಮಿನೇಟರ್ಸ್. ನೋಡಿ ಈ ಡಿನಾಮಿನೇಟರ್ಸ್ನ ಎಲ್ ಸಿ ಎಮ್ ತೆಗೆದುಕೊಂಡು ನಾವು ಏನು ಮಾಡ್ತೀವಿ, ನಾರ್ಮಲ್ ಆಗಿ ಆನ್ಸರ್ ಮಾಡ್ತೀವಿ. ಸೊ ನಾರ್ಮಲ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬಟ್ ವಿದೌಟ್ ನಾರ್ಮಲ್ ಕ್ಯಾಲ್ಕುಲೇಷನ್ ನಾವು ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು ನೋಡ್ಕೊಳ್ಳಿ. ಓಕೆ, ಎಸ್ ನೋಡಿ, 2ನ ಮಲ್ಟಿಪಲ್ 28 ಆಗಿದೆ, 4ನ ಮಲ್ಟಿಪಲ್ 28 ಆಗಿದೆ, 7ನ ಮಲ್ಟಿಪಲ್ 28 ಆಗಿದೆ, 14ನ ಮಲ್ಟಿಪಲ್ ಕೂಡ 28 ಆಗಿದೆ. ಸೊ ಇಲ್ಲಿ ಎಲ್ಲ ನಂಬರ್ನ ಮಲ್ಟಿಪಲ್ ಏನಿದೆ 28 ಆಗಿದೆ ಅಂದರೆ ನಮ್ಮ ಎಲ್ ಸಿ ಎಮ್ ಏನಾಗುತ್ತೆ ಡೈರೆಕ್ಟಾಗಿ 28 ಇಸ್ ದ ಎಲ್ ಸಿ ಎಮ್ ಆಗುತ್ತೆ. ಹಾಗಾದರೆ ನ್ಯೂಮರೇಟರಲ್ಲಿ 1 ಇದೆ ಸ್ನೇಹಿತರೆ. ಸೊ ಈ ರೀತಿ 1 ಇದ್ದಾಗ ನಾವೇನು ಮಾಡಬೇಕು, ಶಾರ್ಟ್ ಟ್ರಿಕ್ಕನ್ನು ಮಾತ್ರ ಹೇಳ್ತಾ ಇದ್ದೀನಿ. ಶಾರ್ಟ್ ಟ್ರಿಕ್ ಅಂದರೆ ನಾರ್ಮಲ್ ಕ್ಯಾಲ್ಕುಲೇಷನ್ ನೀವು ಬೇಕಾದ್ರೆ ಮಾಡ್ಬೋದು, ಚೆಕ್ ಮಾಡ್ಕೊಳ್ಬೋದು. ನೋಡಿ ಶಾರ್ಟ್ ಟ್ರಿಕ್ ಅಂದರೆ ಏನು, ಕೆಳಗಡೆ ಇರ್ತಕ್ಕಂಥ ಡಿನಾಮಿನೇಟರ್ಸ್ ಅಷ್ಟನ್ನು ಇಲ್ಲಿ ಸಮ್ ಮಾಡಬೇಕು. ಅಷ್ಟು ನೋಡಿ, ಇಲ್ಲಿ ಏನು ಇದೆ ಡಿನಾಮಿನೇಟರಲ್ಲಿ 1 ಇರುತ್ತೆ. ಸೊ 1 + 2 3, 3 + 4 7, 7 + 7 14, 14 + 14 28, 28 + 28 56. ಓಕೆ, ನೋಡಿ 28 1 ಜಾ 28 2 ಜಾ ಈಕ್ವಲ್ಸ್ ಟು ಎಷ್ಟಾಯಿತು 2. ಸೊ ಅವರ್ ಆನ್ಸರ್ ಈಸ್ 2. ನೀವು ಬೇಕಾದರೆ ನಾರ್ಮಲ್ ಕ್ಯಾಲ್ಕುಲೇಷನ್ ಕೂಡ ಮಾಡಿ ನೋಡ್ಬೋದು ಇಲ್ಲಿ. ಓಕೆ, ಅಷ್ಟು ನೋಡಿ, ಅದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಎಲ್ ಸಿ ಎಮ್ ಏನಿದೆ 28 ಆಗಿರುತ್ತೆ. ಇಲ್ಲಿ ಡಿನಾಮಿನೇಟರಲ್ಲಿ ಏನೂ ಇಲ್ಲ ಅಂದ್ರೆ 1 ಇರುತ್ತೆ. ಸೊ 128 ಜಾ ನಾರ್ಮಲ್ ಕ್ಯಾಲ್ಕುಲೇಷನ್ ನಾವು ಮಾಡ್ತೀವಿ. ಸೊ 2 14 ಜಾ 4 7 ಜಾ 7 4 ಜಾ 14 2 ಜಾ 28 1 ಜಾ, ಹೌದಾ. ಇದೇ ರೀತಿ ನಾವು ನಾರ್ಮಲಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಫ್ರಾಕ್ಷನ್ ಬಂದಾಗ. ಸೊ ಇಲ್ಲಿ ಇಂಟು 1 ಇದ್ದಾಗ 28 1 ಜಾ 28 ಆಯಿತು, 14 1 ಜಾ 14, 7 1 ಜಾ 7, ಇದು 4 ಆಯಿತು, ಇದು 2 ಆಯಿತು, ಇದು 1 ಆಯಿತು. ಸೊ ಅಷ್ಟನ್ನು ಏನು ಮಾಡ್ತೀವಿ, ಪ್ಲಸ್ ಮಾಡ್ತೀವಿ. ಅಂದರೆ 28 + 14 + 7 + 4 + 2 + 1. ನೋಡಿ 1 + 2 3, 3 + 4 7, 7 + 7 14, 14 + 14 28 + 28 56. ನೋಡಿ ಮತ್ತೆ ನಮಗೆ ಅಷ್ಟೇ ಆನ್ಸರ್ ಬರ್ತದೆ. ಸೊ 28 1 ಜಾ 28 2 ಜಾ. ಸೊ ಅಷ್ಟೆಲ್ಲ ಮಾಡೋ ಬದಲು ಏನು ಮಾಡಬೇಕು, ಡಿನಾಮಿನೇಟರ್ ಅಂತ ನಾವೇನು ಮಾಡಬೇಕು, ಅವುಗಳನ್ನ ಸಮ್ ಮಾಡಬೇಕು. ಅಂದರೆ ಪ್ಲಸ್ ಮಾಡ್ಕೊಂಡ್ಬಿಟ್ರೆ ನೇರವಾಗಿ ನಮಗೆ ಆನ್ಸರ್ ಬರುವಂಥದ್ದು. ಸೊ ಈ ರೀತಿ ನೀವು ಏನಾದರೂ ಶಾರ್ಟ್ ಟ್ರಿಕ್ಕನ್ನು ಯೂಸ್ ಮಾಡಿದರೆ ಮಾತ್ರ ನೀವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀರಾ. ನೋಡಿ ನಾವು ಟಿ ಟಿ ಬರೀಬೇಕಾದ್ರೆ ನಮಗೇನು ಕೋಚಿಂಗ್ ಸಹಿತ ಇರಲಿಲ್ಲ.
ಓಕೆ. ಸೊ ಒಂದೇ ಅಟೆಂಪ್ಟಲ್ಲಿ ಏನು ಮಾಡಿದ್ವಿ, ಸಿ ಟಿ ಎಟನ್ನು ಕ್ಲಿಯರ್ ಮಾಡ್ಕೊಂಡು ಅದಾದಮೇಲೆ ಟಿ ಇ ಟಿನ ಕ್ಲಿಯರ್ ಮಾಡ್ಕೊಂಡಿದ್ವಿ. ಅಂದರೆ ಸಿ ಟಿ ಟಿ ನಾವು ಯಾವುದೇ ರೀತಿ ಕೋಚಿಂಗ್ಗಳನ್ನು ಕೂಡ ತೆಗೆದುಕೊಂಡಿಲ್ಲ. ಬಟ್ ನಮ್ಮ ಒಂದು ನಾಲೆಜ್ನ ಬೇಸ್ ಮೇಲೆ ಸಿ ಟಿ ಟಿನ ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ವಿ. ಸೊ ಆ ಒಂದು ಬೇಸ್ನ ಮೇಲೆ ಏನು ಮಾಡಿದ್ವಿ, ಟಿ ಇ ಟಿ ಕೂಡ ಕ್ಲಿಯರ್ ಆಯಿತು. ಹಾಗೆ ನೀವು ಮ್ಯಾಥ್ಸನ್ನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ, ಎಷ್ಟು ಶಾರ್ಟ್ ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ಅಷ್ಟೇ ನೀವು ಹೆಚ್ಚಿನ ಮಾರ್ಕ್ಸ್ಗಳು ದೊರೆಯುವಂಥದ್ದು. ಎಷ್ಟು ನೋಡಿ, ಮುಂದಿನ ಕ್ವಶನ್ 28 ಒನ್, ಹೌದಾ? ಸೊ ಒಂದು ಸಂಖ್ಯೆಯನ್ನು 280ರಿಂದ ಭಾಗಿಸಿದಾಗ 115 ಶೇಷ ಉಳಿಯುತ್ತದೆ. ಅದೇ ಸಂಖ್ಯೆಯನ್ನು 35ರಿಂದ ಭಾಗಿಸಿದಾಗ ಉಳಿಯುವಂಥ ಶೇಷವನ್ನು ಕೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಕೂಡ ನಾನು ಹೇಳ್ತೀನಿ ನೋಡಿ, ಇಲ್ಲಿ ನೀವು ಭಾಗಲಬ್ಧ ಅಂಥೇಳಿ ತೆಗೆದುಕೊಳ್ಳೋದಕ್ಕಿಂತ ಮಲ್ಟಿಪಲ್ ಅಂದರೆ ಗುಣಕ ಅಂತೇಳಿ ತೆಗೆದುಕೊಂಡ್ರೆ ನೀವು ಆನ್ಸರನ್ನು ಈಸಿಯಾಗಿ ಬಿಡಿಸ್ಬೋದು. ನೋಡಿ ಯಾವ ರೀತಿ ಕೊಟ್ಟಂಥ ಕ್ವಶನ್ ನೋಡಿ, ಒಂದು ಸಂಖ್ಯೆಯನ್ನು 280ರಿಂದ ಭಾಗಿಸಿದಾಗ, ಅಂದರೆ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆನ 280ರಿಂದ ಭಾಗಿಸಿದಾಗ ಉಳಿತಕ್ಕಂಥ ಇಲ್ಲಿ ಶೇಷ ಎಷ್ಟಿದೆ ಅಂದರೆ ರಿಮೈಂಡರ್ 115 ಅಂತ ಕೊಟ್ಟಾಗಿದೆ ಸ್ನೇಹಿತರೆ. ಅದೇ ಸಂಖ್ಯೆಯನ್ನು 35ರಿಂದ ಭಾಗಿಸಿದಾಗ ಉಳಿಯುವಂಥ ಶೇಷ ಕೇಳಿದ್ದಾರೆ. ಅದೇ ಸಂಖ್ಯೆ ಅಂದರೆ ಈ ಎಕ್ಸ್ನ 35ರಿಂದ ಭಾಗಿಸಿದಾಗ ಅಂದರೆ ಸೊ ಎಕ್ಸ್ ಅನ್ನೋದು ನಮಗೇನೈತಿ ಇಲ್ಲಿ 280ರ ಗುಣಕ, ಅದೇ ರೀತಿ ಅದೇ ಎಕ್ಸ್ ನಮಗೇನಾಯಿತು 35ರ ಗುಣಕ ಅಂತ ತೆಗೆದುಕೊಳ್ತೀವಿ. ಹಾಗಾದರೆ ಆ ಸಂಖ್ಯೆ 35ರ ಗುಣಕ ಆಗಿದೆ ಅಂದರೆ ಈ 280 ಅನ್ನೋದು ಕೂಡ 35ರ ಒಂದು ಗುಣಾಂಕ ಆಗಿರುತ್ತೆ. ಸೊ ಹಾಗಾಗಿ 280ರಿಂದ ಡಿವೈಡ್ ಮಾಡಿದಾಗ ನಮಗೇನು ಇಲ್ಲಿ ರಿಮೈಂಡರ್ ಉಳಿತು, ಈ ಸಂಖ್ಯೆನ 35ರಿಂದ ಮತ್ತೆ ನಾವು ಡಿವೈಡ್ ಮಾಡ್ಕೋಬೇಕು. ನೋಡಿ 115 ಡಿವೈಡೆಡ್ ಬೈ 35. ಸೊ 35 3 ಎಷ್ಟಾಗುತ್ತೆ ಇಲ್ಲಿ 105. ಸೊ ರಿಮೈಂಡರ್ ಎಷ್ಟು ಹೋಯ್ತು ನಮಗೆ 115 ಮೈನಸ್ 105 ಅಂದರೆ 10. ಸೊ ದಿಸ್ ಈಸ್ ಅವರ್ ಆನ್ಸರ್. ಅರ್ಥ ಆಯ್ತಾ? ಯಾಕಂದರೆ ಆ ಸಂಖ್ಯೆ 280ರಿಂದ ಡಿವೈಡ್ ಆಗ್ತಾ ಇದೆ ಮತ್ತು ಅದೇ ಸಂಖ್ಯೆ 35ರಿಂದ ಡಿವೈಡ್ ಅಂತಿದ್ದಾರೆ. ಅಂದರೆ 280ರಿಂದ ಡಿವೈಡ್ ಮಾಡಿದಾಗ ನಮಗೇನು ಶೇಷ ಉಳಿತು, ಆ ಸಂಖ್ಯೆ ಇನ್ನು 35ರಿಂದ ಎಷ್ಟು ಬಾರಿ ಡಿವೈಡ್ ಆಗುತ್ತೆ ಅಂತ ನಾವು ಚೆಕ್ ಮಾಡಿಕೊಂಡ್ರೆ ಅಲ್ಲಿ ಉಳಿತಕ್ಕಂಥ ಶೇಷ ಮತ್ತು ಆ ಸಂಖ್ಯೆನ 35ರಿಂದ ಡಿವೈಡ್ ಮಾಡಿದಾಗ ಉಳಿತಕ್ಕಂಥ ಎರಡೂ ಒಂದೇ ಆಗಿರುತ್ತೆ, ಶೇಷ ಎರಡೂ ಒಂದೇ ಇರುತ್ತೆ. ಹಾಗಾಗಿ ಆನ್ಸರ್ ಈಸ್ ಬಿ, 10 ಈಸ್ ದ ರಿಮೈಂಡರ್ ವೆನ್ ಇಟ್ ಈಸ್ ಡಿವಿಸಿಬಲ್ ಬೈ 35 ಆಲ್ಸೋ. ಎಷ್ಟು ನೋಡಿ, ಕ್ವಶನ್ ನಂಬರ್ 29 ಸ್ನೇಹಿತರೆ ಇದು. ಓಕೆ, 29ನೇ ಕ್ವಶನ್. ಈ ಕೆಳಗಿನ ಯಾವ ಸಂಖ್ಯೆಯು 99ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ? ಸೊ ಆಲ್ರೆಡಿ ಈ ರೀತಿ ಒಂದು ಕ್ವಶನನ್ನು ಹಿಂದಿನ ಕ್ಲಾಸಲ್ಲಿ ಕೂಡ ನಾನು ತೆಗೆದುಕೊಂಡಿದ್ದೆ. ಆದರೆ ಅಲ್ಲಿ ಸಂಖ್ಯೆ ಏನಿತ್ತು 88 ಇತ್ತು. ಸೊ ಅಲ್ಲಿ ನಾವು ಎಂತ ತೆಗೆದುಕೊಂಡಿದ್ವಿ, ಆ 88 ಯಾವ ಸಂಖ್ಯೆಯಿಂದ ಮಲ್ಟಿಪಲ್ ಆಗಿದೆ ಅಂತ ನೋಡ್ಬೇಕಿಲ್ಲಿ. ಆಗಲೇ ಹೇಳಿದೆ, ಡಿವಿಷನ್ ಅಂತ ಬಂದಾಗ ನೀವು ಮಲ್ಟಿಪಲ್ ಅಂತ ತೆಗೆದುಕೊಂಡಾಗ ನೀವು ಆನ್ಸರನ್ನು ಈಸಿಯಾಗಿ ಮಾಡ್ಬೋದು. ಹಾಗಾದರೆ 88 ಅನ್ನೋದು ಯಾವ ಸಂಖ್ಯೆಯಿಂದ ಮಲ್ಟಿಪಲ್ ಆಗ್ತಿತ್ತು, ನಮಗೆ 11 into 8 ಅಂತ ತೆಗೆದುಕೊಂಡು ಆನ್ಸರನ್ನು ಮಾಡಿದ್ವಿ. ಹಾಗೆ ಇಲ್ಲಿ ನಮಗೀಗ 99 ಅಂತ ಕೊಡಲಾಗಿದೆ. ಹಾಗಾದರೆ 99 ನಮಗೆ ಏನಂತ ತೆಗೆದುಕೊಳ್ತೀವಿ, 11 into 9 ಅಂದರೆ ಆ ಸಂಖ್ಯೆ 99ಇಂದ ಡಿವೈಡ್ ಆಗುತ್ತೆ. ಅಂದರೆ ಆ ಸಂಖ್ಯೆ 11ಇಂದನೂ ಡಿವೈಡ್ ಆಗಬೇಕು, 9ನಿಂದ ಕೂಡ ಡಿವೈಡ್ ಆಗಬೇಕು. ಇಲ್ಲಿ ನಾವು ಏನು ಮಾಡ್ತೀವಿ, ಡಿವಿಸಿಬಿಲಿಟಿ ರೂಲ್ನ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಳ್ತೀವಿ. ಓಕೆ, ಅದನ್ನು ನಾನು ಇಲ್ಲೇ ಶಾರ್ಟಾಗಿ ತಿಳಿಸ್ಕೊಡ್ತೀನಿ ನೋಡಿ, 9 ಮತ್ತು 11ಗೆ ಸಂಬಂಧಿಸಿದಂತೆ. ಓಕೆ ನೋಡಿ, ಫಸ್ಟ್ ಈ ಸಂಖ್ಯೆ ತೆಗೆದುಕೊಳ್ಳೋಣ, 57717 ಅಂತ ಇದೆ. ಸೊ 11 ಒಂದು ಡಿವಿಸಿಬಿಲಿಟಿ ರೂಲ್ ಏನು, ನಮಗಿಲ್ಲಿ ಅಲ್ಟರ್ನೇಟ್ ನಂಬರ್ಸನ್ನು ಸಮ್ ಮಾಡಿ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಬರ್ತಕ್ಕಂಥ ಸಂಖ್ಯೆ 11ನಿಂದ ಡಿವೈಡ್ ಆಗ್ತಾ ಇರಬೇಕು. ಅಂದಾಗ ಈ ಪೂರ್ಣ ಸಂಖ್ಯೆ 11ರಿಂದ ಡಿವೈಡ್ ಆಗುವಂಥದ್ದು. ನೋಡಿ 7 + 7 14, 14 + 5 19, ಹಾಗೆ 1 + 7 8. ಸೊ -8 ಅಂತ ತಿಳ್ಕೊ. ಅಂದರೆ ಎರಡು ಸಂಖ್ಯೆಯನ್ನು ಮೈನಸ್ ಮಾಡಬೇಕು. 19ರಲ್ಲಿ 18 ಕಳೆದ್ರೆ 8 ಕಳೆದ್ರೆ ಎಷ್ಟು ಹೋಯ್ತು ನಮಗೆ ಇಲ್ಲಿ 11. ಹಾಗಾದರೆ 11 ನಮಗೇನು 11ರಿಂದ ಡಿವೈಡ್ ಆಗುತ್ತದೆ. ಹಾಗಾಗಿ ಈ ಪೂರ್ಣ ಸಂಖ್ಯೆ ಕೂಡ ನಮಗೇನಾಯಿತು 11ರಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ ಇದೆ. ಓಕೆ ನೋಡಿ, ಅಲ್ಟರ್ನೇಟ್ ನಂಬರ್ ಅಂದ್ರೇನು, ಒಂದು ಸಂಖ್ಯೆ ಬಿಟ್ಟು ಒಂದೊಂದು ಸಂಖ್ಯೆನ ತೆಗೆದುಕೊಳ್ಳೋದು. ಅಂದರೆ 7 ಆದ ನಂತರ 1ನೇ ಬಿಟ್ಟು 7 ತೆಗೆದುಕೊಳ್ಳೋದು. ಸೊ ಮತ್ತು ಈ 7 ನಂತರ ನೆಕ್ಸ್ಟ್ 7ನೇ ಬಿಟ್ಟು 5 ತೆಗೆದುಕೊಳ್ಳುವಂಥದ್ದು. ಅಂದರೆ ಅಲ್ಟರ್ನೇಟ್ ನಂಬರ್ಗಳನ್ನ ಸಮ್ ಮಾಡಬೇಕು. ಸೊ ನೋಡಿ 7 7 14, 14 5 19. ಹಾಗೆ ಇಲ್ಲಿ 1 ಆದ ನಂತರ ಈ 7 ತೆಗೆದುಕೊಳ್ಬೇಕು. ಸೊ 1 + 7 ಎಷ್ಟಾಯಿತು, 8 ಆಯಿತು. ಆ ಎರಡು ಸಂಖ್ಯೆನ ಮೈನಸ್ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ ಇರಬೇಕು 11ರಿಂದ ಡಿವೈಡ್ ಆಗ್ತಾ ಇರಬೇಕು. ಸೊ ನಮಗೆ ಇಲ್ಲಿ ಏನಾಯಿತು, ಡಿವೈಡ್ ಆಗಿದೆ. ನೆಕ್ಸ್ಟ್ ಏನು ಮಾಡ್ತೀವಿ, 9ನಿಂದ ಕೂಡ ಚೆಕ್ ಮಾಡ್ತೀವಿ. ಸೊ 9 ಒಂದು ಡಿವಿಸಿಬಿಲಿಟಿ ರೂಲಿನಲ್ಲಿ ಅಷ್ಟು ಅಂಕಿಗಳನ್ನ ಪ್ಲಸ್ ಮಾಡಬೇಕು, ಬರುವಂಥ ಆನ್ಸರ್ 9ಇಂದ ಡಿವೈಡ್ ಆಗ್ತಾ ಇರಬೇಕು. ನೋಡಿ 5 + 7 12, 12 + 7 19, +1 20, +7 27. ಸೊ 27 ಏನಾಗುತ್ತೆ ನಮಗೆ 9ಇಂದ ಡಿವೈಡ್ ಆಗುತ್ತೆ ಸ್ನೇಹಿತರೆ. ಹೌದು, 9 3 27. ಅಂದರೆ ಈ ಸಂಖ್ಯೆ ನಮಗೇನಿತ್ತು
9 ಮತ್ತು 11 ಎರಡರಿಂದ ಡಿವೈಡ್ ಆಗ್ತಾ ಇದೆ. ಅಂದರೆ 99ರಿಂದ ಕೂಡ ಅದೇನು ಡಿವೈಡ್ ಆಗ್ತಾ ಇದೆ. ಸೊ ಅವರ ಆನ್ಸರ್ ಈಸ್ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಎಸ್ ನೋಡಿ, ಈ ಒಂದು ಕ್ಲಾಸ್ನ ಕೊನೆಯ ಕ್ವಶನ್, 5ನೇ ಕ್ವಶನ್. ಎಸ್ ನೋಡಿ, 3 ಸಂಖ್ಯೆಗಳಲ್ಲಿ ಎರಡನೆಯದು ಮೊದಲನೆಯದರ 2 ಪಟ್ಟು ಮತ್ತು ಮೂರನೆಯದರ 3 ಪಟ್ಟು. ಈ 3 ಸಂಖ್ಯೆಗಳ ಸರಾಸರಿ 44 ಆಗಿದ್ದರೆ ಅತಿ ದೊಡ್ಡ ಸಂಖ್ಯೆನ ಕೇಳಿದ್ದಾರೆ. ಸ್ನೇಹಿತರೆ, ಕ್ವಶನನ್ನು ಕರೆಕ್ಟಾಗಿ ಓದಿ ಕರೆಕ್ಟಾಗಿ ಏನು ತಿಳ್ಕೊಬೇಕು. ಯಾಕಂದರೆ ನಾವೇನು ಮಾಡ್ತೀವಿ, ಆ ಸಂಖ್ಯೆನ ಮಾತ್ರ ಕಂಡು ಹಿಡಿದು ಬಿಡ್ತೀವಿ. ಸೊ ಆ ರೀತಿ ಕೇಳಿಲ್ಲ, ಅತಿ ದೊಡ್ಡ ಸಂಖ್ಯೆನೇ ಕೇಳಿದ್ದಾರೆ. ಸಂಖ್ಯೆನ ಕಂಡು ಹಿಡಿದ ನಂತರ ಅತಿ ದೊಡ್ಡ ಸಂಖ್ಯೆ ನಮಗೆ ಸಿಗುವಂಥದ್ದು. ಸೊ ಕಂಪ್ಯಾರಿಸನ್ ಇದೆ, ಕಂಪ್ಯಾರಿಸನ್ ಕೊಟ್ಟಾಗ ಯಾವ ರೀತಿ ನಾವು ಆನ್ಸರ್ನ ಮಾಡ್ತೀವಿ ನೋಡಿ. ಅಂದರೆ ಎರಡನೇ ಸಂಖ್ಯೆನ ಕಂಪ್ಯಾರಿಸನ್ ಮಾಡ್ತಾಯಿದ್ದಾರೆ. ಸೊ ಯಾವುದಕ್ಕೆ ಕಂಪ್ಯಾರಿಸನ್ ಮಾಡ್ತಾಯಿದ್ದಾರೆ, ಒಟ್ಟಾರೆಗೆ 3 ಸಂಖ್ಯೆಗಳು ಅಂತ ಕೊಡಲಾಗಿದೆ. ಸೊ 3 ಸಂಖ್ಯೆ ನಾವೇನು ತೆಗೆದುಕೊಳ್ತೀವಿ, ಫಸ್ಟ್ ನಂಬರ್ ಈಸ್ ಎಕ್ಸ್. ಓಕೆ, ಫಸ್ಟ್ ನಂಬರ್ ಈಸ್ ಎಕ್ಸ್ ಇಲ್ಲಿ ತೆಗೆದುಕೊಳ್ತೀವಿ ನೋಡಿ. ಓಕೆ, 1 ನಂಬರ್ನ ಎಕ್ಸ್ ತೆಗೆದುಕೊಳ್ತೀವಿ, ಸೆಕೆಂಡ್ ನಂಬರ್ ವೈ, ಥರ್ಡ್ ನಂಬರ್ ಜೆಡ್ ಅಂತ ನೋಡಿ. ಏನಿದ್ರೆ ಎರಡನೇ ಸಂಖ್ಯೆ ಏನಿದೆ ನಮಗೆ ಮೊದಲನೆಯದರ 2 ಪಟ್ಟು. ಅಂದರೆ ಎರಡನೇ ಸಂಖ್ಯೆ ಏನಿದೆ ವೈ ಇದೆ, ಮೊದಲನೆಯದರ 2 ಪಟ್ಟು ಅಂದರೆ ಮೊದಲನೇ ಸಂಖ್ಯೆ ಎಕ್ಸ್ ಇದೆ, ಅದರ 2 ಪಟ್ಟು ಅಂದರೆ 2x ಆಯಿತು. ಅದೇ ರೀತಿ ಅದೇ ವೈನ ಮತ್ತೆ ಏನು ಮಾಡ್ತಾರೆ, ಮೂರನೇ ಸಂಖ್ಯೆಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಮೂರನೇದರ 3 ಪಟ್ಟು ಅಂದರೆ 3 ಟೈಮ್ಸ್ ಜೆಡ್ ಅಂದರೆ ಮೂರನೇ ಸಂಖ್ಯೆ ಜೆಡ್ ಇದೆ. ಹಾಗಾದರೆ ಇಲ್ಲಿ ಕೂಡ y = 2x ಆಯಿತು, ಇಲ್ಲಿ ಕೂಡ y = 3z ಆಯಿತು. ನೋಡಿ, ಫಸ್ಟ್ ಸಂಖ್ಯೆನ ಎಕ್ಸ್ ಅಂತ ತೆಗೆದುಕೊಂಡ್ವಿ, ಸೆಕೆಂಡ್ ಸಂಖ್ಯೆ ಎರಡನೇ ಸಂಖ್ಯೆ y = 2x ಆಯಿತು. ಇನ್ನು ಥರ್ಡ್ ಸಂಖ್ಯೆ ಎಷ್ಟಾಗುತ್ತೆ ನಮಗೆ ಗೊತ್ತಾಗಬೇಕಲ್ಲಿ. ಸೊ ಏನು ಮಾಡ್ತೀವಿ, ಕಂಪ್ಯಾರಿಸನ್ 2x = 3z. ಯಾಕಂದರೆ ಇದು ಕೂಡ y = ಇದೆ, ಇದು ಕೂಡ y = ಅಂದರೆ ಏನಾಯಿತು, 2x = 3z ಆಯಿತು. ನಮಗೆ ಮೂರನೇ ಸಂಖ್ಯೆ ಅಂದರೆ z = ಏನು ಮಾಡ್ತೀವಿ, 2/3x. ಅಂದರೆ ಮೂರನೇ ಸಂಖ್ಯೆ ಏನಿತ್ತು 2/3x. ಎಸ್ ನೋಡಿ, ಮೊದಲನೇ ಸಂಖ್ಯೆ x ಆಯಿತು, ಎರಡನೇ ಸಂಖ್ಯೆ y = 2x ತೆಗೆದುಕೊಂಡ್ವಿ, ಮೂರನೇ ಸಂಖ್ಯೆ z = 2/3x ಅಂತ ಆಯಿತು. ಹೌದಾ ನೋಡಿ, ಎರಡನೇದು, ಮೂರನೇದು, ಒಂದನೇದು. ಆದರೆ ಏನು ಕೊಟ್ಟಿದ್ದಾರೆ ಇಲ್ಲಿ ಗಿವನ್ ನಮಗೆ 3 ಸಂಖ್ಯೆಗಳ ಸರಾಸರಿ 44 ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿದೆ, 3 ಸಂಖ್ಯೆಗಳ ಸರಾಸರಿ 44 ಇದೆ. ಅಂದರೆ ಸರಾಸರಿ ಅಂದರೆ ಏನು ಮಾಡ್ತೀವಿ, ಅಷ್ಟು ಸಂಖ್ಯೆನ ಕೂಡಿಸಿ ಎಷ್ಟು ಸಂಖ್ಯೆ ಇದೆಯೋ ಅದರಿಂದ ಡಿವೈಡ್ ಮಾಡ್ತೀವಿ. ನೋಡಿ, x + 2x + 2/3x ಡಿವೈಡೆಡ್ ಬೈ 3 = 44. ಸೊ ಸರಾಸರಿ 44 ಇದೆ. ಒಟ್ಟು 3 ಸಂಖ್ಯೆಯಿಂದ ಡಿವೈಡ್ ಮಾಡ್ತೀವಿ. ನೋಡಿ, x + 2x + 2/3x = ಏನಾಗುತ್ತೆ, 3ನ ರೈಟ್ ಸೈಡ್ಗೆ ಟ್ರಾನ್ಸ್ಪೋಸ್ ಮಾಡಿದಾಗ 44 × 3 ಆಯಿತು. ಹಾಗಾದರೆ ಏನು ಮಾಡ್ತೀವಿ, LCMನ ತೆಗೆದುಕೊಳ್ಳದೆ ಡೈರೆಕ್ಟಾಗಿ ನಾವು ಏನು ಮಾಡಬೇಕು ನೋಡಿ, ಇಲ್ಲಿ ತಿಳಿಸ್ಕೊಡ್ತೀನಿ ಶಾರ್ಟ್ ಟ್ರಿಕ್ನ. 3 × x, 3 × 2x, 3 × ದಿಸ್ ನಂಬರ್ ಅಷ್ಟನ್ನು ಇಂಟು ಮಾಡ್ಕೊಳ್ಬೇಕು 3ನೇದ. ನೋಡಿ, 3x + 3 × 2 = 6x ಪ್ಲಸ್ ಇಲ್ಲಿ ಡಿವೈಡ್ ಮಾಡೋಂಗಿಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಡಿನಾಮಿನೇಟರಲ್ಲಿ ಇರುತ್ತೆ, ಅದನ್ನು ಇಂಟು ಮಾಡ್ಕೊಳಂಗಿಲ್ಲ. ಸೊ ಎಲ್ಲಿ ಇರೋಂಗಿಲ್ಲ ಅದನ್ನು ಮಾತ್ರ ಇಂಟು ಮಾಡ್ಕೋಬೇಕು. ನೋಡಿ, 3x, 3 × 2 = 6x, ನೆಕ್ಸ್ಟ್ 2x = 44 × 3 × 3. ನೋಡಿ, ಈ ಕಡೆ ಕೂಡ ಅದನ್ನ ಇಂಟು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, 3x + 6x 9x + 2x 11x = 44 × 3 × 3. ಸೊ 11 × 1 = 11, 11 × 4 = 44. ಅಂದರೆ ಎಷ್ಟು ಉಳಿತು ನೋಡಿ ಸ್ನೇಹಿತರೆ, 4 × 3 = 12, 12 × 3 = 36. ಸೊ x = ಎಷ್ಟಾಯಿತು, 36. ಹಾಗಾದರೆ ನಮಗೆ ಅವರು ಎಕ್ಸ್ ವ್ಯಾಲ್ಯೂ ಕೇಳಿದಾರ ಇಲ್ಲ, ಬದಲಾಗಿ ಲಾರ್ಜೆಸ್ಟ್ ನಂಬರ್ನ ಕೇಳಿದ್ದಾರೆ, ಅಂದರೆ ಅತಿ ದೊಡ್ಡ ಸಂಖ್ಯೆನ ಕೇಳಿದ್ದಾರೆ. ಸೊ ಹಾಗಾದರೆ ಈ ಮೂರರಲ್ಲಿ ಅತಿ ದೊಡ್ಡ ಸಂಖ್ಯೆ ನಮಗೆ ಯಾವುದಾಗುತ್ತೆ ನೋಡಿ. ಸೊ ಎಕ್ಸ್ ಅನ್ನೋದು 2x ಸ್ಮಾಲ್, ಅಂದರೆ ದಿಸ್ ಈಸ್ ಬಿಗ್ ನಂಬರ್ ಕಂಪ್ಯಾರಿಸನ್ ಟು ಫಸ್ಟ್ ನಂಬರ್. ಹಾಗೆ 2x ಮತ್ತು 2/3x ಅಂತ ಯಾವ್ದು ದೊಡ್ಡದಾಗುತ್ತೆ, ಅಫ್ಕೋರ್ಸ್ 2x ಈಸ್ ಬಿಗ್ಗರ್ ದೆನ್ 2/3x. ಓಕೆ, ಹಾಗಾದರೆ ಎರಡನೇ ಸಂಖ್ಯೆ ನಮಗೆ ಅತಿ ದೊಡ್ಡ ಸಂಖ್ಯೆ ಆಯಿತು, ಅಂದರೆ 2x ಇದೆ. ಸೊ 2 × ಎಷ್ಟಾಗುತ್ತೆ, x ಅಂದರೆ 36/2. ಸೊ 36 2 72. ಹಾಗಾದರೆ ಅತಿ ದೊಡ್ಡ ಸಂಖ್ಯೆ ನಮಗೆ ಎಷ್ಟಾಯಿತು, 72. ಎಷ್ಟು ಸ್ನೇಹಿತರೆ, ಇವತ್ತಿನ 5 ಕ್ಲಾಸನ್ನು ಡಿಸ್ಕಸ್ ಮಾಡಿದ್ವಿ. ಮತ್ತೆ ನಾಳೆಗೆ ಇದೇ ರೀತಿಯ ಬೇರೆ ಬೇರೆ 5 ಕ್ವಶನ್ಸ್ಗಳನ್ನ ನಂಬರ್ ಸಿಸ್ಟಮ್ ಮೇಲೆ ತೆಗೆದುಕೊಂಡು ಬರ್ತೀನಿ. ಸೊ ಕೀಪ್ ವಾಚಿಂಗ್, ಲರ್ನ್ ಬೆಟರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.